ಅದು 2016 ನವೆಂಬರ್ 8ರ ರಾತ್ರಿ. ನಿಮ್ಮ ಬಳಿ ಇರುವಂತಹ 500,000 ಮುಖಬೆಲೆಯ ನೋಟುಗಳು ಬ್ಯಾನ್ ಅಂತ ಸರ್ಕಾರ ಇದ್ದಕ್ಕಿದ್ದಂತೆ ಘೋಷಣೆ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಆ ದಿನ ಶಾಕ್ ಆಗಿರುತ್ತಾರೆ. Corruption and black money. We have decided that the 500 rupee and 1000 rupee currency notes presently in use will no longer be legal tender from midnight to night. ಈಗ ಮತ್ತೆ ನಿಮ್ಮ ಬಳಿ ಇರುವಂತಹ 500, 200, 100, 50, 10, 20 ನೋಟುಗಳು ಬದಲಾಗುತ್ತೆ, ಬಂದಾಗುತ್ತೆ, ಬ್ಯಾನ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ? ಸದ್ಯ ಇತ್ತೀಚೆಗೆ RBI ನೋಟುಗಳ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. RBI ಇತ್ತೀಚೆಗೆ ಒಂದು ಮೀಟಿಂಗ್ ಅನ್ನ ಮಾಡಿತ್ತು. ಆ ಮೀಟಿಂಗ್ ನಲ್ಲಿ ನೋಟುಗಳ ಬಗ್ಗೆ ಕೆಲವೊಂದು ಹೊಸ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ನಿಮ್ಮ ಬಳಿ ಇರುವಂತಹ ನೋಟುಗಳು ಬ್ಯಾನ್ ಆಗುತ್ತಾ, ಬದಲಾಗುತ್ತಾ? RBI ಏನ್ ಹೇಳುತ್ತೆ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಇನ್ಫಾರ್ಮೇಶನ್ ನ ತಿಳ್ಕೋಬೇಕು. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಶರತ್ ಕುಮಾರ್. ನೀವಿನ್ನೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿನಿತ್ಯ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ, ಸಬ್ಸ್ಕ್ರೈಬ್ ಆಗಿ. ಈಗ ನೀವು ಯೂಸ್ ಮಾಡ್ತಾ ಇರುವಂತಹ 50, 100, 200, 500 ಕಾಗದದ ಮುಖಬೆಲೆಯ ನೋಟುಗಳ ಬದಲಿಗೆ RBI ಹೊಸ ಪ್ಲಾಸ್ಟಿಕ್ ನೋಟುಗಳನ್ನ ತರಲು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಭಾರತ ದೇಶದಲ್ಲಿ ನೋಟುಗಳ ಹೊಸ ಕ್ರಾಂತಿಯೇ ಆಗಲಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಒಂದು ನೋಟುಗಳ ಹೊಸ ಕ್ರಾಂತಿಗೆ RBI ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಮಾಡಿಕೊಂಡಿದೆ. ಏನಕ್ಕೆ RBI ಪ್ಲಾಸ್ಟಿಕ್ ನೋಟ್ಗಳನ್ನ ತರ್ತಾ ಇದೆ, ಏನು ಅದರ ವ್ಯತ್ಯಾಸ, ಇರೋ ನೋಟ್ಗಳಿದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಕೂಡ ರೀಸನ್ ಇರುತ್ತೆ. ಆ ರೀಸನ್ ಏನು, ಏನಕ್ಕೆ ಪ್ಲಾಸ್ಟಿಕ್ ನೋಟ್ಗಳನ್ನ ತರೋದಕ್ಕೆ RBI ಮುಂದಾಗಿದೆ ಹೇಳ್ತೀವಿ ಕೇಳಿ. ಭಾರತ ದೇಶದಲ್ಲಿ ಹೊಸ ನೋಟುಗಳನ್ನ ಪ್ರಿಂಟ್ ಮಾಡೋದಕ್ಕೆ ವರ್ಷಕ್ಕೆ 5,000ದಿಂದ 6,000 ಕೋಟಿ ಖರ್ಚಾಗುತ್ತೆ. ಪ್ರಿಂಟ್ ಮಾಡೋದು ಮಾತ್ರ ಅಲ್ಲ, ಆ ನೋಟ್ಗಳನ್ನ ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಡೆಸ್ಟ್ರಾಯ್ ಏನಕ್ಕೆ ಮಾಡ್ತಾರೆ ಅಂತ ಕೇಳ್ಬೋದು. ಡೆಸ್ಟ್ರಾಯ್ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ, ಈಗ ಈ ಕಾಗದ ನೋಟುಗಳು ನೀರಿಗೆ ಬಿದ್ದರೆ ಕಟ್ಟಾಗೋದು, ಹರಿದೋಗೋದು, ಜೊತೆಗೆ ಜೇಬಲ್ಲಿ ಇಡ್ಕೊಂಡಂತಹ ಟೈಮ್ನಲ್ಲಿ ನೋಟುಗಳನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಆ ನೋಟುಗಳು ಹಾಳಾಗೋದು. ಸೊ ಇಂತಹ ಸಂದರ್ಭಗಳನ್ನ ಪ್ರತಿಯೊಬ್ಬರು ಕೂಡ ನೋಡೇ ಇರ್ತೀರ. ಸೊ ನೋಟ್ಗಳು, ಈ ಕಾಗದ ನೋಟ್ಗಳು ಏನಾಗುತ್ತೆ, ಅದನ್ನ ಹರಿದು ಅಂಟಿಸಿ ಮತ್ತೆ ನಾವು ಬ್ಯಾಂಕಿಗೆ ರಿಟರ್ನ್ ಮಾಡ್ತೀವಿ. ಆ ರಿಟರ್ನ್ ಆದಂತಹ ನೋಟ್ಗಳು ಏನಾಗುತ್ತೆ ಅಂತ ಅಂದ್ರೆ ಎಗೇನ್ ಡೆಸ್ಟ್ರಾಯ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಖರ್ಚಾಗುತ್ತೆ. ಕಾಗದ ನೋಟುಗಳನ್ನ ಪ್ರಿಂಟ್ ಮಾಡೋದಕ್ಕೆ, ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಜಾಸ್ತಿ ಖರ್ಚಾಗುತ್ತೆ. ಅದು ಬಾಳಿಕೆ ಬರೋದು ತುಂಬಾ ಕಡಿಮೆ. ಓಕೆನಾ? ಅದಕ್ಕೆ ಹೋಲಿಸ್ಕೊಂಡ್ರೆ ಪ್ಲಾಸ್ಟಿಕ್ ನೋಟ್ಗಳು 4ರಿಂದ 5 ಪಟ್ಟು ಜಾಸ್ತಿ ನಾವು ಬಾಳಿಕೆ ಬರುತ್ತೆ, ಅಂದ್ರೆ ಯೂಸ್ ಮಾಡಬಹುದು. ಓಕೆನಾ? ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೀರಿಗೆ ಜೊತೆಗೆ ಹರಿಯೋದಕ್ಕೆ ಆಗೋದಿಲ್ಲ. ನೀರಿಗೂ ಕೂಡ ಅದರಿಂದ ಸಮಸ್ಯೆಗಳೇನು ಬರೋದಿಲ್ಲ, ನೀರಿಗೆ ಹಾಕಿದ್ರು ಕೂಡ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಪ್ಲಾಸ್ಟಿಕ್ ನೋಟ್ಗಳನ್ನ ಅಂದ್ರೆ ಕಾಗದ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟ್ಗಳನ್ನ ತರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನು ಅಂತ ಅಂದ್ರೆ ಕೋಟಾ ನೋಟ್ಗಳು. ಇತ್ತೀಚೆಗೆ ಭಾರತದಲ್ಲಿ ಕೋಟಾ ನೋಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಈ ಒಂದು ಪ್ಲಾಸ್ಟಿಕ್ ಮಾದರಿಯ ನೋಟ್ಗಳನ್ನ ಭಾರತ ಸರ್ಕಾರ ತರಲು ಮುಂದಾಗಿದೆ, ಅಂದ್ರೆ RBI ತರಲು ಮುಂದಾಗಿದೆ ಅಂತಾನೆ ಹೇಳ್ಬಹುದು. ಸದ್ಯ ಇದು ಏನು ನಮ್ಮ ಭಾರತದಲ್ಲಿ ಏನು ಫಸ್ಟ್ ಟೈಮ್ ಏನಲ್ಲ, 10 ವರ್ಷದ ಹಿಂದೆನೆ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಈಗ ಈ ಪ್ಲಾನ್ ಮತ್ತೆ ಬರ್ತಾ ಇದೆ, ಆಲ್ರೆಡಿ ರೆಡಿ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಬೇರೆ ದೇಶಗಳಲ್ಲಿ ಪ್ಲಾಸ್ಟಿಕ್ ನೋಟ್ಗಳು ಚಲಾವಣೆಯಲ್ಲಿ ಇವೆ. ಈ ಪ್ಲಾಸ್ಟಿಕ್ ನೋಟ್ಗಳಲ್ಲಿ ವಿಶೇಷ ಏನು ಅಂತ ನಾವು ನೋಡೋದಾದ್ರೆ, ತುಂಬಾನೇ ಇಂಪಾರ್ಟೆಂಟ್ ವಿಶೇಷ ಏನೇನಿರುತ್ತೆ, 3D ಹಾಲೋಗ್ರಾಮ್ ಟೆಕ್ನಾಲಜಿ ಇರುತ್ತೆ, ಜೊತೆಗೆ ವಿಶೇಷ ಸೆಕ್ಯೂರಿಟಿ ಚಿಪ್ಸ್ ಅನ್ನು ಕೂಡ ಅಳವಡಿಸಿರ್ತಾರೆ. ಮತ್ತೆ ಸಾಕಷ್ಟು ಭದ್ರತಾ ವೈಶಿಷ್ಟ್ಯಗಳನ್ನು ಕೂಡ ಸೇರಿಸಿ ಈ ನೋಟ್ಗಳನ್ನ ದೇಶದಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಒಂದು ನೋಟ್ಗಳು ಭಾರತದಲ್ಲಿ ಚಲಾವಣೆಯಾಗುವಂತಹ ಸಾಧ್ಯತೆಗಳು ಇದೆ. ಹಂತವಾಗಿ ಈ ನೋಟ್ಗಳನ್ನ ಭಾರತ ದೇಶದಲ್ಲಿ ಚಲಾವಣೆಗೆ ತರಲು RBI ರೆಡಿ ಮಾಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ನೋಟುಗಳು ಬದಲಾಗಬೇಕಾ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ನಿಮ್ಮ ಒಪಿನಿಯನ್ ಏನು? ನೋಟ್ ಬದಲಾಗಬೇಕಾ ಅಥವಾ ಇರೋ ನೋಟ್ಗಳೇ ಬೆಸ್ಟಾ? ನಿಮ್ಮ ಒಪಿನಿಯನ್ ಏನು? ಬದಲಾದ್ರೆ ಏನೇನು ಬದಲಾಗಬೇಕು ನೋಟ್ಗಳಲ್ಲಿ? ಕಮೆಂಟ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ ಪ್ರತಿನಿತ್ಯ ಬರ್ತಾ ಇದೆ.